ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧ ಅವಹೇಳನ, ಜೀವ ಬೆದರಿಕೆ, 18 ಜನರ ವಿರುದ್ಧ ಪ್ರಕರಣ ದಾಖಲಿಸಲು ಬಿಜೆಪಿ ಆಗ್ರಹ. ರಾಮರಾಜ್ ಶೋರೂಂಗಳಲ್ಲಿ ಸಸಿ ವಿತರಣೆ ಮೂಲಕ ವಿಶ್ವ ಪರಿಸರ ದಿನಾಚರಣೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧದ FIR ಖಂಡನೀಯ, ವೀರಶೈವ ಲಿಂಗಾಯತ ಮಹಾಸಭಾ. ಆಕೃತಿ ಶೋರೂಂನಲ್ಲಿ ಸಸಿ ವಿತರಣೆ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಣೆ. ಈಗ ವಾರ್ತೆಗಳ ವಿವರ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿರುವ 18 ಜನರ ವಿರುದ್ಧ ತಕ್ಷಣ ಪ್ರಕರಣ ದಾಖಲಿಸಬೇಕೆಂದು ಬಿಜೆಪಿ ಮುಖಂಡರು ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಮುಖಂಡರು, ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಖಂಡನೀಯವಾಗಿದ್ದು, ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಅನುಮತಿ ಪಡೆಯದೆ ಕೆಲವರು ರಾತ್ರೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಬಿಜೆಪಿ ವತಿಯಿಂದ ಪ್ರತಿಭಟನೆಗೆ ಅನುಮತಿ ಕೋರಿದಾಗ ಪೊಲೀಸ್ ಇಲಾಖೆ ಅನುಮತಿ ನೀಡುತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ಆರೋಪವನ್ನು ಅವರು ಮಾಡಿದರು. ಪೊಲೀಸ್ ಇಲಾಖೆ ಅನುಮತಿ ನೀಡದಿದ್ದರೂ ಈ ವಿಷಯದ ಕುರಿತು ಚರ್ಚಿಸಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ನಿರ್ಧರಿಸಿ ನಗರದ ರಾಮ ಮಂದಿರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಬಿಜೆಪಿ ಮುಖಂಡರು ತಿಳಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರು, ಬಿಜೆಪಿ ಮುಖಂಡರು ಹಾಗೂ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಡೆದಕ್ಕಂತ ನಮ್ಮ ಅಪ್ಪುಗೌಡರ ಮೇಲೆ ಒಂದು ಕೇಸ್ FIR ಆಗಿತ್ತು. ಅದರ ಪರವಾಗಿ ನಾವೆಲ್ಲ ಅಪ್ಪುಗೌಡರ ಅಭಿಮಾನಿಗಳು ಹಾಗೂ ಪಕ್ಷದ ಹಿರಿಯ ನಾಯಕರು, ಎಲ್ಲ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ನಾವು ಕೂಡ ಅವರು ಅವಾಚ್ಯ ಶಬ್ದದಿಂದ ನಮ್ಮ ಅಪ್ಪುಗೌಡರನ್ನು ಬೈದ ಸಲುವಾಗಿ ನಾವು ಒಂದು FIR ಮಾಡಿ ಹೋಗಿದ್ವಿ. ನಾವು ಕೊಟ್ಟದ FIR ಆಗಲಿಲ್ಲ. ಯಾಕಂದ್ರೆ ಎಲ್ಲ ನಮ್ಮ ಅಭಿಮಾನಿಗಳು ನಮಗೂ ತ್ರಾಸ ಆಗ್ತದೆ. ನಮ್ಮ ನಾಯಕರಿಗೆ ಯಾರೇ ಏನಂದ್ರು ನಮಗೂ ತ್ರಾಸ ಆಗ್ತದೆ. ಅವ್ರೇನು ತಪ್ಪು ಹೇಳಿಲ್ಲ. ಅದು ಹಿಂದೆ ಆ ಟೈಪ್ ಆ ಸಿಚುವೇಶನ್ ಹಂಗಿತ್ತು. ಆ ತರ ದೊಡ್ಡಗೌಡರು ಇದ್ದಾಗ ಆ ಸಿಚುವೇಶನ್ದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡಿ ಒಟ್ಟಿಗಾಗಿ ವೋಟ್ ಮಾಡಿದ್ದಾರೆ.
ಇದು ನೆನಪಿಡ್ಬೇಕು ಕೆಲವ್ರು, ನಮಗ್ ನೆನಪದ ಆ ಟೈಮ್ನಲ್ಲಿ ಏನು ಪಾಕಿಸ್ತಾನ ಏನ್ ಇದು ವಾದ ನಡೀತಿದೆ, ಈ ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತೇಳಿ, ಅದು ಆ ಟೈಮ್ನಲ್ಲಿ ನಿಮ್ದು ಸೋಷಿಯಲ್ ಮೀಡಿಯಾ ಇದು ಹೆಚ್ಚಿನವರೆ ಇದಿಲ್ಲ, ಖಾಲಿ ಪತ್ರ ಇದು ಪೇಪರ್ಸ್ ಇದ್ದು. ಹೀಗಾಗಿ ಆ ಟೈಮ್ನಲ್ಲಿ ಇಡೀ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹಾರಾಡ್ತಿರ್ತಾರೆ ಧ್ವನಿಗಳು, ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂದಾರ, ಕಮರುಲ್ ಇಸ್ಲಾಂ ಪಾಕಿಸ್ತಾನ್ ಮಾಡ್ತಾನ ಅಂತೇಳಿ. ಈ ರೀತಿ ಅಂದಾಗ ಎಲ್ಲ ಹಿಂದೂಗಳು, ಇದೇ ಕಾಂಗ್ರೆಸ್ ಲೀಡರ್ಗಳು ಬಿಜೆಪಿ ಮಾಡಿದ ಆ ಟೈಮ್ನಲ್ಲಿ, ನೆನ್ಪಿಡ್ಬೇಕು ಕೆಲವ್ರಿಗೆ, ಯಾರ್ಯಾರು ಬಿಜೆಪಿ ಮಾಡಿದ ಆ ಟೈಮ್ನಲ್ಲಿ, ಅವಾಗ ಚಂದ್ರಶೇಖರ್ ಪಾಟೀಲ್ ಗೆದ್ದಿದ್ದು. ಇದು ನಾವು ಕೂಡ ಚಿಕ್ಕವರಿದ್ದೀವಿ, ಅವಾಗೆಲ್ಲ ನಮಗೂ ಅನುಭವ ಅದ, ಆ ಟೈಮ್ನಾಗ ನಮಗೂ ತಿಳಿತಿತ್ತು. ಈಗ ಅದು ಹೋಗಿ ನೀವು ಅಪ್ಪುಗೌಡ್ರ ಮೇಲೆ ಬೈದು ಅವ್ರ ಮೇಲೆ ಹೆಪ್ಪರ್ ಮಾಡಿಸ್ತೀರಂದ್ರೆ, ಈಗ ಅಭಿಮಾನಿಗಳು ಎಲ್ಲ ಬಹಳ ದೊಡ್ಡ ಬಳಗ ಅದ. ಅಪ್ಪುಗೌಡ್ರ ಆಯ್ತು, ಚಂದ್ರಶೇಖರ್ ಪಾಟೀಲ್ ರೇವರ್ದಾಯ್ತು, ಅಭಿಮಾನಿಗಳು ಬಹಳ ಜನ ಇದ್ದಾರೆ. ಈಗ ಅಭಿಮಾನಿಗಳನ್ನು ಅವ್ರಿಗೂ ಸಿಟ್ಟು ಬಂದ್ರೆ ಅವರು ಏನಾರ ಎಲ್ಲರ ಮ್ಯಾಗ ಕೇಸ್ ಮಾಡ್ಕೊಂತ ಹೋದ್ರೆ ಸರಿಯಲ್ಲ. ಈಗ ನಾವ್ ಏನ್ ಅಪ್ಪುಗೌಡ್ರಿಗೆ ನೀವು ಬೈದಿರಿ, ಅದು ಎಫ್ಐಆರ್ ಆಗ್ಲೇಬೇಕು. ಈಗ ನಾವು ಪರ್ಮಿಷನ್ ಪ್ರತಿಭಟನೆ ಮಾಡ್ಲಕ್ ನಾವು ಪರ್ಮಿಷನ್ ಕೇಳ್ತೀವಿ, ಇಲ್ಲಿ ರಾಮ ಮಂದಿರ ಹತ್ರ ನಾವೆಲ್ಲ ಕಾರ್ಯಕರ್ತರು ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ, ಪರ್ಮಿಷನ್ ಕೊಡು ಅಂತ ಕೇಳಕ್ ಬಂದಿವಿ, ಪರ್ಮಿಷನ್ ಕೊಡಲ್ಲ ಅಂತ. ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು ಇದೆಯಪ್ಪ. ಇದು ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಆದ್ರೆ ನಾವು ಮುಂದೆ ನಮ್ಮ ಹಿಂದೂಗಳು ಎಲ್ಲಿ ಹೋಗ್ಬೇಕು, ಆಮ್ ಜನ ಎಲ್ಲಿ ಹೋಗ್ಬೇಕು? ಈ ತರ ಆದ್ರೆ ನಾವು ಸಹಿಸೋದಿಲ್ಲ. ಈ ಒಂದ್ ವೇಳೆ ಎಲ್ಲರ ಮ್ಯಾಗ 18 ಜನ ಮೇಲೆ ಎಫ್ಐಆರ್ ಆಗ್ಬೇಕು. ಈಗ ನಮ್ಗೆ ಪ್ರತಿಭಟನೆ ಮಾಡಲು ಪರ್ಮಿಷನ್ ಕೊಡ್ಬೇಕು. ಕೊಡದೆ ಹೋದ್ರೆ ಒಂದು ಉಗ್ರ ಹೋರಾಟ, ನಮ್ಗೆಲ್ಲರಿಗೂ ಅರೆಸ್ಟ್ ಮಾಡ್ರಿ, ನಾವು ಪ್ರತಿಭಟನೆ ಮಾಡಕ್ ತಯಾರಿದ್ವಿ. ಧನ್ಯವಾದಗಳು. ಯೋಚನೆ ಮಾಡ್ತೀವಿ, ಒಂದ್ ವೇಳೆ ಇವ್ರು ಎಫ್ಐಆರ್ ಮಾಡ್ಲಿಲ್ಲ, 18 ಜನ ಮೇಲೆ ಎಫ್ಐಆರ್ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನ ನಾಳೆ ಆಗ್ಬೋದು ಅಥವಾ ನಾಡ್ದು ಆಗ್ಬೇಕು, ಒಂದ್ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವೆಲ್ಲ ಜೈಲಿಗೆ ಹೋಗಲು ತಯಾರಿದ್ವಿ. ಕೊಟ್ಟಾರ ಅವ್ರು 24 ಅವರ್ಸ್ನಾಗ ನಾ ಎಫ್ಐಆರ್ ಮಾಡ್ತೀನಿ ಅಂತ ಹೇಳ್ಯಾರ. ಮಾಡಿದ್ರೆ ಸರಿ, ಮಾಡ್ಲಿಲ್ಲ ಅಂದ್ರೆ ಎಲ್ಲರೂ ನಾವು ಕಾರ್ಯಕರ್ತರು, ಅಭಿಮಾನಿಗಳು, ಚಂದ್ರಶೇಖರ್ ಪಾಟೀಲ್ ಅಭಿಮಾನಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಕ್ ನಾವು ತಯಾರಿದ್ವಿ. ಇಂಡಿವಿಜುವಲ್ ಮ್ಯಾಗ ಕೊಟ್ಟಿದ್ದು ಇಬ್ಬರ ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಇಂಡಿವಿಜುವಲ್ ಇಬ್ಬರ ಮೇಲೆಲ್ಲ 18 ಜನ ನಿಂದನೆ ಮಾಡ್ಯಾರ ಅಪ್ಪುಗೌಡ್ರಿಗೆ. 18 ಜನರ ಮೇಲೆ ಎಫ್ಐಆರ್ ಆಗ್ಬೇಕು. ನಾವು ಎಲ್ಲ ನೋಡ್ತಾ ಇರ್ತೀವಿ, ನಾವು ಎಲ್ಲ ಜನರಿಗೂ ಗೊತ್ತಾಗ್ತದ, ನಿಮ್ಗೂ ಗೊತ್ತಾಗ್ತದ, ಎಲ್ಲರಿಗೂ ಗೊತ್ತದ. ಎಲ್ಲಾರು ಇಬ್ಬರಿಗೆ ಸೂಟ್ರ್ ಕಾರ್ಡ್ ಮಾಡಿದ್ರು ನಡೆಯಲ್ಲ. 18 ಜನರ ಮೇಲೆ ಎಫ್ಐಆರ್ ಆಗ್ಬೇಕು. ಅಂದಾಗೆ ನಾವು ಇದು ಮಾಡ್ತೀವಿ ಪ್ರತಿಭಟನೆ. ಇಲ್ಲಾಂದ್ರೆ ಪ್ರತಿಭಟನೆ ಎಲ್ಲ ಕಾರ್ಯಕರ್ತರು, ಚಂದ್ರಶೇಖರ್ ಪಾಟೀಲ್ ರೇವರವರ ಬಳಗ ಹಾಗೂ ದತ್ತಾತ್ರೇಯ ಬಳಗ ಎಲ್ಲರೂ ಒಟ್ಟುಗೂಡಿ ಒಂದು ಬಿಜೆಪಿ ನಮ್ಮ ಪಾರ್ಟಿ ಪಕ್ಷದಿಂದನೂ ಎಲ್ಲ ಬಿಜೆಪಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ರಾಮ ಮಂದಿರ ಹತ್ರ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಅನುಮತಿ ಕೇಳಕ್ ಬಂದ್ರ ಅನುಮತಿ ಕೊಡ್ಲಿಲ್ಲ, ಇಲ್ಲಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಹೋದ್ವಿ, ಇಲ್ರಿ ನಮ್ಗ್ ಕೊಡಕ್ ಬರಲ್ಲ ಪರ್ಮಿಷನ್ ಅಂದ್ರು. ಸ್ಟೇಷನ್ ಬಜಾರ್ಕ್ ಹೋದ್ವಿ, ನಮಗ್ ಬರಲ್ಲ ಅಂದ್ರು. ಯೂನಿವರ್ಸಿಟಿ ಹೋದ್ವಿ, ನಾವ್ ಬರಲ್ಲ. ಮತ್ ಪರ್ಮಿಷನ್ ಯಾರ ಬಲ್ಲಿ ಹೋಗ್ಬೇಕು? ಅಶೋಕ್ ನಗರ್ ಬರುತ್ತೆ, ಸ್ಟೇಷನ್ ಬಜಾರ್ ಬರುತ್ತೆ, ಅಲ್ಲಿ ಅಂದ್ರೆ ಸರ್ಕಲ್ ಇದೆಯಲ್ಲ. ಹಿಂಗಾಗಿ ಆ ಸೈಡ್ ಈ ಸೈಡ್ 3 ಸೆಂಟ್ರಲ್ ನಲ್ಲಿ ಇದೆ, 3 ಸಂಬಂಧಪಟ್ಟಿದೆ. ಯೂನಿವರ್ಸಿಟಿ, ಇದು ಅಶೋಕ್ ನಗರ, ಸ್ಟೇಷನ್ ಬಜಾರ್ 3ಕ್ಕೂ ಸಂಬಂಧಪಡುತ್ತೆ. 3 ಪೊಲೀಸ್ ಸ್ಟೇಷನ್ ಅಲ್ದಾಡಿದ್ವಿ, ನಮ್ಗೆ ಕೊಡಕ್ ಬರಲ್ಲ ಅಂದ್ರು. ಈಗ ನಾವು ಆಲ್ರೆಡಿ ACP ಆಫೀಸ್ ನಲ್ಲಿ ಬಂದಿದೀವಿ, ಅವ್ರಿಗೆ ಕೇಳ್ತಿದ್ವಿ, ರಿಕ್ವೆಸ್ಟ್ ಮಾಡ್ತಿದ್ವಿ. ನಾವು ಪ್ರತಿಭಟನೆ 1 ಗಂಟೆ ಮಾಡ್ತೀವಿ, ನಮ್ಗೆ ಪರ್ಮಿಷನ್ ಕೊಡು ಅಂದ್ರೆ ಕೊಡಲ್ಲ ಅಂತೆ. ಈಗ ಈಗೆಲ್ಲ ಅಭಿಮಾನಿಗಳು ಸಿಟ್ಟು ಬಂದಿದೆ. ಇನ್ನ ಹೆಚ್ಚಿನ ನೀವು ಹಿಂಗೆ ಮಾಡ್ಕೊಂತ ಹೋದ್ರೆ ಮತ್ತೆ ಬಹಳಷ್ಟು ಉದ್ಭವ ಆಗ್ತದೆ. ಈಗ ನಾವೆಲ್ಲ ಗಂಡಸರು ಬಂದಿವಿ, ಮುಂದೆ ನೆಕ್ಸ್ಟ್ ಹೆಣ್ಮಕ್ಳು ಶುರು ಆಗ್ತದೆ. ಪೊಲೀಸರೇ ಕಾನೂನು ಕೈ ತೊಗೊಳ್ಳೋ ಅವಕಾಶ ಮಾಡಿಕೊಡ್ತಾರೆ ಅಂತ ಅಭಿಮಾನಿಗಳು. ಕಾಂಗ್ರೆಸ್ ಪಕ್ಷದ ದುರಾಡಳಿತನೇ ಇದು ಅದ್ರಿ. ಕಾಂಗ್ರೆಸ್ ಏನ್ ಹೇಳ್ತದ ಅವ್ರು ಕೇಳ್ತಾರ. ಪಾಪ ಅಧಿಕಾರ ಯಾರಿದೆ ಅವ್ರ ಮಾತು ಕೇಳ್ತಾರ. ಅವ್ರಿಗೇನ್ ಪಾಪ, ಅವ್ರಿಗೇನ್ ಪೊಲೀಸರು ಏನ್ ತಪ್ಪಿಲ್ಲ. ಈಗ ಅಧಿಕಾರ ಯಾರೋ ಅಧಿಕಾರ ಮೇಲೆ ಕುಂತ ಅವೆಲ್ಲ ಮಾಡ್ಬೇಡ, ಅವ್ರಿಗೆ ಒಳಗ ಹಾಕಂದ್ರೆ ನಮ್ಗೆ ಒಳಗ ಹಾಕ್ತಾರೆ. ಈಗ ನಿಂತಲೆ ಪ್ರತಿಭಟನೆ ಮಾಡ್ತೀವಿ ನಾವು, ಮಾಡೋದಂತೂ ಬಿಡಲ್ಲ. ನಮ್ಗೆ ಜೈಲಿಗೆ ಹೋಗ್ತೀವಿ ಕರೆಕ್ಟ್ ಅದ, ನಾವು ಜೈಲಿಗೆ ಹೋಗಕ್ಕೂ ತಯಾರಿದ್ವಿ. ಪ್ರತಿಭಟನೆ ಅಂತೂ ಡೆಫರೆಂಟ್. ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವರ್ ಮೇಲೆ ಏನು ಕೆಲವೊಂದು ಕಿಡಿಗೇಡಿಗಳು ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನ ಆರೋಪ ಮಾಡಿ ಅವರ ಬಗ್ಗೆ ಒಂದು ಘನತೆಗೆ ಧಕ್ಕೆ ಆಗುವ ಹಾಗೆ ಅವ್ರ ಮೇಲೆ ಆರೋಪಗಳನ್ನು ಮಾಡಿರ್ತಾರೆ. ಇನ್ನುವರೆಗೂ ಅವರಿಗೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ, FIR ಕೂಡ ಮಾಡಿಲ್ಲ. ನಾವು ಏನ್ ಕೇಳ್ತಾ ಇದ್ದೀವಿ, ನಮ್ಗೆ ಒಂದು ಕಾನೂನು ಅಡಿಯಲ್ಲಿ ಚೌಕಟ್ಟಿನಲ್ಲಿ ನಮಗೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ. ಆದ್ರೂ ಕೂಡ ಇಷ್ಟೊಂದು ನಾವು ಕಾರ್ಯಕರ್ತರು ಸೇರಿದೀವಿ, ಹಿಂದೂ ಕಾರ್ಯಕರ್ತರದರ ಒಂದೇ ಅಂತಲ್ಲ. ಇವತ್ತ ದೀನ ದಲಿತ ಎಲ್ಲರೂ ಒಗ್ಗಟ್ಟು ಒಂದು ಹಿಂದೂಗಳ ಜೊತೆಗೆ ಎಲ್ಲರೂ ಇದ್ದಾರೆ. ನಾವು ಇಲ್ಲಿ ಏನ್ರ ಪೊಲೀಸ್ ಸ್ಟೇಷನ್ 3 ಪೊಲೀಸ್ ಸ್ಟೇಷನ್ ಅಲ್ದಾಡಿದೀವಿ.
ನಮ್ಗ ಕ್ಯಾರೆ ಅಂತ ಇಲ್ಲ. ನಾವು ಇವತ್ತ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಡಿಯಲ್ಲಿ ಎಲ್ರಿಗೂ ಒಂದು ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆ. ಆ ಹಕ್ಕನ್ನ ಇವತ್ತ ಈ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮಿಂದ ಕಸಿದುಕೊಳ್ಳುತ್ತಿದೆ. ನಮ್ದೇನು ಸರ್ಕಾರ ವಿರುದ್ಧ ಹೋರಾಟ ಇಲ್ಲ. ಯಾರು ನಮ್ಮ ಗೌಡರಿಗೆ ಮನಸ್ಸಿಗೆ ನೋವಂಗೆ ಧಕ್ಕೆ ಆಗುವಂಗೆ ಮಾತಾಡಿದ್ರೆ ಅವರನ್ನು ನಮಗೆ ಅರೆಸ್ಟ್ ಮಾಡಂತ ಹೇಳ್ತಾ ಇದೀವಿ. ನಾವೇನು ವಿನಾಕಾರಣ ಸರ್ಕಾರ ವಿರುದ್ಧ ನಮ್ಮ ಪ್ರತಿಭಟನೆ ಅಲ್ಲ. ಏನು ಕೆಲವೊಂದಿಷ್ಟು ಜನ ಗೌಡ್ರು, ಅದೊಂದು ಅಪ್ಪು ಗೌಡ್ರು ಮಿಂತನಲ್ಲ, ಅದೊಂದು ರೇವೂರು ಗೌಡ್ರ ಒಂದು ದೊಡ್ಡ ಅಭಿಮಾನಿಗಳ ಬಳಗ ಹೊಂದಿದೆ. ಆ ಅಭಿಮಾನಿ ಬಳಗ ಇವತ್ತು ಸಾವಿರಾರು ಜನಗಳ ಕೂಡಿಕೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅದಕ್ಕಾಗಿ ನಾನು ಇದು ಪೊಲೀಸ್ ಸ್ಟೇಷನ್ ಪೊಲೀಸರಲ್ಲಿ ವರಿಷ್ಠ ಅಧಿಕಾರಿಗಳಲ್ಲಿ ನಮ್ದೊಂದು ವಿನಂತಿ ಇದೆ. ನಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಕಾನೂನು ಅಡಿಯಲ್ಲಿ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಏನಾದ್ರು ಅನುಮತಿ ಪಡೆಯಕ್ ಹೋಗ್ತೀರಾ? ಹೋಗಿದ್ದೀವಿ ಸರ್. ಇವತ್ತು ನಾನು ಗ್ರಾಮೀಣ CP ಅವರ ಹತ್ರ ಹೋದೆ, ನಿನ್ನೇನೆ ಹೋಗಿದ್ದೀವಿ. ನೋಡ್ರಿ ಸರ್, ನಮ್ಗೊಂದು ಕಾನೂನು ಚೌಕಟ್ಟಿನಲ್ಲಿ ನಮಗೆ ಬರೀ ಒಂದು ½ an hour ಸಮಯ ಕೊಡ್ರಿ ಅಂತ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು, ನಾಳೆ ಬರಪ್ಪ, ನಾಳೆ ಬಂದ್ ಕೇಸಿದ್ರೆ 11 ಗಂಟೆ ಬರ್ರಿ ಅಂತ ಹೇಳಿದ್ರು. ಇವತ್ತು 11 ಗಂಟೆ ನಾನು ಪುನಃ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಹೋದೆ. ಸರ್, ನಾನು ಬಂದಿದ್ದೀನಿ, ತಾವು ಇನ್ನೂ ಬಂದಿಲ್ಲ ಅಂತಂದ್ರೆ, ಇಲ್ರಿ ನೀವು ಏನೋ 1 ಗಂಟೆ 2 ಗಂಟೆ ಹೋಗ್ಲಿರಿ ಅಂತ ಸತಾಯಿಸ್ತಾ ಇದ್ದಾರೆ. ಸಮಯ ಹೋಗ್ತಾ ಇದೆ. ನಮ್ದು ಒಂದು ತಾಳ್ಮೆ ಇದೆ ನಮಗೂ ಕೂಡ. ಮತ್ತೆ ಇವತ್ತು ಕಾನೂನು ಚೌಕಟ್ಟಿನಲ್ಲಿ ನಮ್ಗೆ ಪ್ರತಿಭಟನೆ ಮಾಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ಇವತ್ತು ಏನಪ್ಪಾ ಅಂದ್ರೆ ಅಧಿಕಾರ ಅಂತ ಕೈಗೊಂಬೆ ಮಾಡ್ಕೊಂಡಿದೆ ಸರ್ಕಾರ. ಅದಕ್ಕಾಗಿ ನಾವು ದಯವಿಟ್ಟು ವಿನಂತಿಸಿಕೊಳ್ಳೋದೇನಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ನಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದ SP ಟೆಂಪಲ್ ರಸ್ತೆಯಲ್ಲಿರುವ ರಾಮರಾಜ್ ಶೋರೂಮ್ ಹಾಗೂ ಹಳೆಯ ಜೇವರ್ಗಿ ರಸ್ತೆಯ ನಾಗಾರ್ಜುನ್ ಹೋಟೆಲ್ ಎದುರಿನ ರಾಮರಾಜ್ ಶೋರೂಮ್ನಲ್ಲಿ ಗ್ರಾಹಕರಿಗೆ ಸಸಿ ವಿತರಣೆ ಮಾಡುವ ಮೂಲಕ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡ ನಿತಿನ್ ವಿ ಗುತ್ತೇದಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶೋರೂಂಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದ ಅವರು ಗ್ರಾಹಕರಿಗೆ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ಮರಗಳ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ಬಳಿಕ ರಾಮರಾಜ್ ಮಳಿಗೆ ವತಿಯಿಂದ ನಿತಿನ್ ವಿ ಗುತ್ತೇದಾರ್ ಅವರನ್ನು ಸನ್ಮಾನಿಸಿ ಸಸಿ ನೀಡಿ ಗೌರವಿಸಲಾಯಿತು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಳನ್ನು ಬೆಳೆಸುವ ಮೂಲಕ ಪರಿಸರ ಸಮತೋಲನ ಕಾಪಾಡಬೇಕೆಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯ ಖಾಲಿದ್, ಉದ್ಯಮಿ ಸಂತೋಷ್ ಗುತ್ತೇದಾರ್, ಯುನಿಕ್ ಸ್ಟೇಷನರಿ ಮಾಲೀಕ ಬಾಲ್ಕಿಶನ್ ಪವಾರ್, ಬೆಂಗಳೂರಿನಿಂದ ಆಗಮಿಸಿದ ಅತಿಥಿ ಬಲೇಶಿ ಸೇರಿದಂತೆ ಹಲವು ಗಣ್ಯರು ಅತಿಥಿಗಳಾಗಿ ಭಾಗವಹಿಸಿದ್ದರು. ರಾಮರಾಜ್ ಶೋರೂಂಗೆ ಆಗಮಿಸಿದ ಗ್ರಾಹಕರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರದ ಬಗ್ಗೆ ಕಾಳಜಿ ಹಾಗೂ ಜವಾಬ್ದಾರಿಯನ್ನು ಬೆಳೆಸುವ ಕಾರ್ಯ ಕೈಗೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶೋರೂಂ ಸಿಬ್ಬಂದಿ, ಗ್ರಾಹಕರು ಹಾಗೂ ಪರಿಸರ ಪ್ರೇಮಿಗಳು ಭಾಗವಹಿಸಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪರಿಸರ ದಿನಾಚರಣೆ ಅಂಗವಾಗಿ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ನಮ್ಮ ಅನಿರುದ್ಧ್ ಸರ್ ಅವರು ಹಾಗೂ ಪ್ರಶಾಂತ್ ಸರ್ ಅವರು ನನ್ನನ್ನು ಕರೆ ಮಾಡಿ ತಾವು ಶೋರೂಮ್ಗೆ ಬರಬೇಕಿದ್ದು. ರಾಮರಾಜ್ ಶೋರೂಮ್ ತಾವು ನೋಡ್ಬೋದು, ಮತ್ತು ಪಕ್ಕದಲ್ಲೂ ಕೂಡ ಒಂದು ದೊಡ್ಡದಾದ ಶೋರೂಮ್ ಮಾಡಿದ್ದಾರೆ. ಈ ಶೋರೂಮ್ಗೆ ತಾವು ಬರಬೇಕಂತ ನನ್ನಲ್ಲಿ ಕರೆ ಮಾಡಿದಾಗ ನಾನು ಕೂಡ ಇವತ್ತು ಬಹಳ ಸಂತೋಷದಿಂದ, ವಿಶೇಷವಾಗಿ ಇವತ್ತು ಗ್ರಾಹಕರು ತಾವು ಕೂಡ ನೋಡಿರ್ಬೋದು, ಗ್ರಾಹಕರಿಗೆ ಒಂದು ಪರಿಸರದ ಒಂದು ಎಚ್ಚರಿಕೆ ಮತ್ತು ಒಂದು ಸಸಿ ಕೊಡುವ ಮುಖಾಂತರ ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ಪ್ರಶಾಂತ್ ಅವರು ಮತ್ತು ಅನಿರುದ್ಧ್ ಸರ್ ಅವರು ಮಾಡಿದ್ದಾರೆ. ಭಾಳ ಸಂತೋಷ. ಈಗ ನಾವು ಕೂಡ ನಮ್ಮ ಕ್ಷೇತ್ರಕ್ಕೆ ಹೋಗಿ ಪರಿಸರ ಬಗ್ಗೆ ನಾವು ಕೂಡ ಬಹಳಷ್ಟು ಸಸಿಯಲ್ಲಿ ಹಚ್ಚಬೇಕು. ಅದಕ್ಕಾಗಿ ಮುಂದೆ ಕಾರ್ಯಕ್ರಮ ಕೂಡ ನಾವು ಹೋಗ್ತೀವಿ. ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಸಸಿ ಹಚ್ಚುವ ಮುಖಾಂತರ ತಾವು ಪರಿಸರವನ್ನು ಕಾಪಾಡಬೇಕಂಥೇಳಿ ಈ ಮೂಲಕ ನಾನು ಕೋರುತ್ತೇನೆ. ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ವಿರುದ್ಧ ದಾಖಲಿಸಲಾಗಿರುವ FIR ರಾಜಕೀಯ ದುರುದ್ದೇಶದಿಂದ ಕೂಡಿದ್ದು, ಇದು ಖಂಡನೀಯ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೇವೂರ್ ಕುಟುಂಬವು ಕಳೆದ ಹಲವು ದಶಕಗಳಿಂದ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಂಡು ಜನರ ವಿಶ್ವಾಸ ಗಳಿಸಿರುವ ಕುಟುಂಬವಾಗಿದ್ದು, ಅವರ ಸೇವೆಯನ್ನು ಗುರುತಿಸಿ ಜನತೆ ಹಲವು ಬಾರಿ ಚುನಾವಣೆಯಲ್ಲಿ ಆಶೀರ್ವದಿಸಿರುವುದು ಅವರ ಜನಪರ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಹಾಗೂ ಸತ್ಯಾಂಶಗಳ
ಆರೋಪಗಳನ್ನು ಮಂಡಿಸುವ ಹಕ್ಕು ಇದೆ. ದತ್ತಾತ್ರೇಯ ಪಾಟೀಲ್ ರೇವೂರವರು ಮಾಡಿದ ಹೇಳಿಕೆಯಲ್ಲಿ ಯಾವುದೇ ಅಂಶ ಸುಳ್ಳಾಗಿದ್ದರೆ ಅದನ್ನು ಕಾನೂನುಬದ್ಧವಾಗಿ ಅಥವಾ ಸಾರ್ವಜನಿಕವಾಗಿ ಪ್ರಶ್ನಿಸಬಹುದು. ಆದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸುವ ಮೂಲಕ ರಾಜಕೀಯವಾಗಿ ಹಿನ್ನಡೆ ಉಂಟು ಮಾಡುವ ಪ್ರಯತ್ನ ನಡೆಯುತ್ತಿದೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಎಂದು ಮಹಾಸಭೆ ಆರೋಪಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರೇವೂರ್ ಕುಟುಂಬದ ವಿರುದ್ಧ ಅವಹೇಳನಕಾರಿ ಹಾಗೂ ಅಸಂವಿಧಾನಿಕ ಪದಗಳನ್ನು ಬಳಸಿ ಪೋಸ್ಟ್ಗಳನ್ನು ಹರಿಬಿಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮಹಾಸಭೆ ಆಗ್ರಹಿಸಿದೆ. ಜನಸೇವೆ ಹಾಗೂ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೊಂದಿಗೆ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯ ನಿಂತಿದ್ದು, ನಗರ ಪೊಲೀಸ್ ಆಯುಕ್ತರು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪದಾಧಿಕಾರಿಗಳು ಒತ್ತಾಯಿಸಿದರು. ಸುಮಾರು 2-3 ದಿನಗಳಿಂದ ಕಲಬುರಗಿ ನಗರದಲ್ಲಿ ಯಾವ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ನಾವೇ ಯಾಕೆ ಇದಕ್ಕೆ ಪ್ರಸ್ತುತ ಮಾಡಬೇಕಂದ್ರೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರು ಮಾಜಿ ಶಾಸಕರು ಹಾಗೂ ಕೆಕೆಡಿಬಿ ಅಧ್ಯಕ್ಷರು. ಇವರು ಅಲ್ಲದೆ ಅವ್ರ ರಾಜಕೀಯ ಏನೇ ಇದ್ರು ಕೂಡ ನಮ್ಮ ಸಮಾಜದ ಒಬ್ಬ ಪ್ರಮುಖರು. ಇಂಥ ಒಂದು ಸಮಾಜದ ಪ್ರಮುಖರ ಮೇಲೆ ಅಲ್ಲಿ ಸ್ಟ್ರೈಕ್ ಆಗಿದೆ. ಸ್ಟ್ರೈಕ್ ನಲ್ಲಿ ಕರೆ ಸತ್ಯ ಸುಳ್ಳ ಎಲ್ಲ ಕೋರ್ಟ್ ಗೀಟ ನೋಡ್ಕೊಳ್ಳಿ. ಬಟ್ ಅದು ಅನ್ಯಕೋಮಿತ ನಡ್ಕೊಳ್ಳೋ ರೀತಿ ನೋಡಿದರೆ ಬಹಳ ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಇವತ್ತು ನಾವು ಸಣ್ಣ ಸ್ಟ್ರೈಕ್ ಮಾಡ್ಬೇಕಾದ್ರೂ ಕೂಡ ಇವತ್ತು ಕಮಿಷನರ್ ನೀವು ಪರ್ಮಿಷನ್ ತಗೋಬೇಕು, ಇಷ್ಟೇ ಜನ ಇರಬೇಕು, ಅನೇಕ ಕಂಡೀಷನ್ಗಳು ಆಗ್ತವೆ. ಆದ್ರೆ ಇವತ್ತು ಅಪ್ಪುಗೌಡರಿಗೆ ಎಫ್ಐಆರ್ ಮಾಡ್ಲಿಕ್ಕೆ ಬ್ಯಾಡ ಅಂತಿಲ್ಲ, ಖಂಡಿಸ್ತೀವಿ 100%. ಬಟ್ ಎಫ್ಐಆರ್ ಮಾಡುವಾಗ ಪದ್ಧತಿ ಸರಿಬೇಕಲ್ಲ. ಕಾನೂನು ರೀತಿಯಿಂದ ಹೋರಾಟ ಮಾಡೋದಕ್ಕೆ ಕಾನೂನು ರೀತಿಯಿಂದ ಹೋರಾಟ ಮಾಡಿ ನಮ್ಗೆ ಅನ್ಸಲ್ಲ. ಎಷ್ಟೋ ಬೈಕ್ಗಳ ಮ್ಯಾಗ ಬಂದು ಪೊಲೀಸ್ ಸ್ಟೇಷನ್ ಎದುರು ನಿಂತು ಜೈವಾಸ್ ಹೋಗೋದ್ರ ಮೂಲಕ ಒಬ್ಬ ನಿಷ್ಠಾವಂತ ನಾಯಕನಿಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡುತ್ತ ಮಾತಿನಲ್ಲಿ ಲಯ ಹಾಕೊಂಡು ಏನಿಲ್ಲ. ಒಂದು ಯಾವುದೇ ಮನುಷ್ಯನಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡಬಾರ್ದಲ್ಲ. ಜಾತಿ ಬಗ್ಗೆ ಅವ್ರು ಹೇಳ್ತಾರೆ ಅಂದ್ರೆ ಪರವಾಗಿಲ್ಲ, ನೀವು ಎಲ್ಲರೂ ಕೂಡ ಅದಕ್ಕೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ. ಅವಾಚ್ಯ ಶಬ್ದಗಳನ್ನು ಬೈದು ಅವರ ನಾಯಕತ್ವಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸ ಈ ಅಲ್ಪಸಂಖ್ಯಾತರು ಮಾಡಿದರೆ ನಾವೆಲ್ಲರೂ ಕೂಡ ಸಮಸ್ತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ಖಂಡಿಸ್ತೀವಿ. ಖಂಡಿಸದಂತೆ ಇವತ್ತು ಎತ್ತರಿಗೆ ಸಂದೇಶ ಕೊಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿದರೆ ನಾವು ಕೂಡ ನಿಮ್ಮ ಹಾಗೆ ರೋಗಿಗಳು ಹೋರಾಟ ಮಾಡ್ತಾ ಇರ್ತೀವಿ. ಅದು ಆಗಬಾರ್ದು. ಕಲಬುರಗಿ ನಗರ ಶರಣಬಸವೇಶ್ವರ ಕಾಜೆ ಬಂದಿನಂತ ಬುದ್ಧ ಅನೇಕ ಶರಣರ ನಾಡುಗಳನ್ನು ಆಡಿದಂತ ನಮ್ಮ ಭಾಗ. ಇಂಥ ಭಾಗದಲ್ಲಿ ಇಂಥ ಒಂದು ಜಾತಿ ಜಗಳ ಆಗಬಾರ್ದಂತ ಇನ್ನೊಮ್ಮೆ ಕಳಕಳಿಯ ಮನೆ ಮಾಡಿಕೊಳ್ಳುತ್ತಾ ಈ ರೀತಿ ಅವಾಚ್ಯ ಶಬ್ದಗಳನ್ನು ತಾವು ಮಾತಾಡಬಾರ್ದಂತ ಇನ್ನೊಮ್ಮೆ ಸಲಹೆಗಳನ್ನು ಕೊಡುತ್ತಾ, ಮಾತಾಡಿದರೆ ನಾವು ಕೂಡ ಅದೇ ಅಜ್ಜಿ ಕುಡಿಯಬೇಕಾಗುತ್ತದೆ ಅಂತ ಹೇಳ್ತಾ ಈ ಪಕ್ಷದ ಹೋರಾಟದಲ್ಲಿ ಅವರು ಯಾವ ರೀತಿಯಾಗಿ ಮಾತಾಡೋದು, ಯಾವ ಕರೆಕ್ಟಾಗಿ ನಿಜವಾಗಿ ತಿಳಿದುಕೊಳ್ಳದೆ ಹಾಗೂ ಕರೆಕ್ಟಾಗಿ ವಿಚಾರ ಮಾಡಿ ಅದರ ಬಗ್ಗೆ ಸಮಾಲೋಚನೆ ಮಾಡಿಕೊಂಡು ಅವರು ಎಫ್ಐಆರ್ ಮಾಡಿದ್ರೆ ಓಕೆ. ಯಾರು ಅನ್ಯ ವ್ಯಕ್ತಿಗಳಿಂದ ಎಫ್ಐಆರ್ ಮಾಡಿಸಿ ಇದರ ವಿರುದ್ಧವಾಗಿ ಸುಮ್ಮನೆ ಒಂದು ನಿಷ್ಠಾವಂತ ಮಾಜಿ ಶಾಸಕರು ಹಾಗೂ ಕೆಕೆಡಿಬಿ ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಮೇಲೆ ಅನ್ಯಾಯವಾಗಿ ಅವರು ಮಾತಾಡಿದ್ದು ಮುಂದಿನ ಶಾಸಕರಾದಂಥ ನಮ್ಮ ಉತ್ತರ ಮತಕ್ಷೇತ್ರ ಶಾಸಕರಿದ್ದರು, ಮಾಜಿ ಶಾಸಕರು, ಅವರು ದಿವಂಗತ ಶಾಸಕರಾಗಿದ್ದರು. ಅವ್ರು ಮಾತಾಡಿದ ವಿಷಯ ಇರ್ಬೋದು, ನಾವು ಕಂಡಿದ್ದೀವಿ, ನಿಮಗೂ ಬರ್ತಿದ್ದೀವಿ. ಆದ್ರೆ ಅದನ್ನು ಕರೆಕ್ಟಾಗಿ ಸಮಾಲೋಚನೆ ಮಾಡಿಕೊಂಡು ತಾವು ಎಫ್ಐಆರ್ ಮಾಡಿದ್ರೆ ಒಂದು ನಿಜವಾದ ಸಂಗತಿ ಅಂತ ಅನಿಸ್ಬೋದು ನಮಗೆ. ಈ ಯಾವುದೋ ವ್ಯಕ್ತಿ ಇದಕ್ಕೆ ಅನೈತಿಕವಾಗಿ ಸುಮ್ಮನೆ ವಿಚಾರಗಳು ಅಲ್ಲಿದೆ ಓಡಿ ಬೀಳೋದು, ಅವರ ವಿರುದ್ಧವಾಗಿ ಅವಾಚ್ಯ ಶಬ್ದಗಳಿಂದ ಘೋಷಣೆಗಳು ಕೂಗುತ್ತಾ ಸ್ಟ್ರೈಕ್ ಮಾಡ್ಕೊತಾ ಇದು ನಮಗೇನು ಸರಿ ಅನಿಸ್ತಾ ಇಲ್ಲ. ಇದೇ ರೀತಿ ಖಂಡಿಸಿದರೆ ನಾವು ಮುಂದಿನ ದಿನಗಳಲ್ಲಿ ರೋಗಿಗಳಿಗೂ ನಾವು ಸ್ಟ್ರೈಕ್ ಮಾಡಬೇಕಾಗಿರ್ತದೆ. ಅಪ್ಪು ಅವರು ರಾಜಕೀಯಕ್ಕೆ ಒಂದು ಕಪ್ಪು ಮಸಿ ಬಳಿಬೇಕು. ಇದರಿಂದ ಕಾಣದ ಕೈಗಳ ಕೈವಾಡ ಇದೆ. ಅತ್ಯಂತ ಸ್ಪಷ್ಟವಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವ ಭಾಷೆ ಮತ್ತು ಶಬ್ದಗಳ ಪ್ರಯೋಗ ನೋಡಿದ್ರೆ ಗೊತ್ತಾಗ್ತದೆ. ನಾನು ರಾಜ್ಯ ಸರ್ಕಾರದ ಮನೆ ಗೃಹ ಸಚಿವರಿಗೆ ವಿನಂತಿ ಮಾಡ್ತೇನೆ,
ಸಮಾಜದಲ್ಲಿ ದ್ವೇಷ ಹರಡುವವರನ್ನ, ಸಮಾಜದ ಸೌಹಾರ್ದತೆಗೆ, ಶಾಂತಿಗೆ ಮತ್ತು ನೆಮ್ಮದಿಗೆ ಭಗ್ನ ತರುವವರನ್ನ ಕೂಡಲೇ ಬಂಧಿಸ್ತೀವಿ ಅಂತ ಮೊನ್ನೆ ರಾಜ್ಯದ ಹಿಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರು, ಹಿಂದಿನ ಮನೆ ಗೃಹ ಸಚಿವರು, ನಮ್ಮ ಕಲಬುರಗಿ ಜಿಲ್ಲೆಯ ಮನೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಆದ್ರೆ ಪೋಸ್ಟ್ ಮಾಡಿ 4 ದಿವಸ ಆಯ್ತು. ಸಾರ್ವಜನಿಕವಾಗಿ ಅಶಾಂತಿ ಮೂಡಿಸಿ ಒಂದು ಪೊಲೀಸ್ ಠಾಣೆ ಎದುರುಗಡೆ ಟ್ರಿಪಲ್ ರೈಡ್ ಬಂದು ವಚನಾಗೋಚರವಾಗಿ ಬೈತಾರ. ಅಲ್ಲಿ ಇಡೀ ಶಾಂತಿ ನೆಮ್ಮದಿ ವಾತಾವರಣ ಕೆದರಿಸ್ತಾರ. ತಮ್ಮ ಮನ ಬಂದಂತೆ ವರ್ತನೆ ಮಾಡ್ತಾರ, ಬೈಕ್ಗಳ ಮೇಲೆ ಸ್ಟಂಟ್ ಮಾಡ್ತಾರ. ಇದೆಲ್ಲವೂ ಪೊಲೀಸ್ ಇಲಾಖೆ ನೋಡಿದೆ, ಕಣ್ಣು ಮುಚ್ಚಿಕೊಳ್ತಿದೆಯಾ ಅಂತ ನಮ್ಮ ಪ್ರಶ್ನೆ. ತರಾತುರಲ್ಲಿ ಯಾರ ಒತ್ತಡಕ್ಕೆ ಮಾಡಲು ದತ್ತಾತ್ರೇಯ ಪಾಟೀಲ್ ರೇವೂರ ಮೇಲೆ ಪ್ರಕರಣ ದಾಖಲು ಮಾಡಿದಿರಲ್ಲ, ಅದೇ ತರಾತುರಿ ಅದೇ ಇಲಾಖೆ ಜವಾಬ್ದಾರಿಯಿಂದ ಕಿಡಿಗೇಡಿಗಳ ಮೇಲೆ ಏಕಾಗ್ಲಿಲ್ಲ. ಕಿಡಿಗೇಡಿಗಳು ಅಶಾಂತಿ ಮಾಡಿ 48 ಗಂಟೆ ಕಳೆದ್ರೂ ಸಹಿತ ಇಲ್ಲಿವರೆಗೂ ಯಾರನ್ನ ಓಲೈಸಿ ಕೊಟ್ಟಿದ್ದೀರಿ, ಯಾರನ್ನ ತುಷ್ಟೀಕರಣ ಮಾಡಕ್ ಕೊಟ್ಟಿದ್ದೀರಿ, ಪೊಲೀಸರ ಲಾಠಿಗೆ ಕೈ ಯಾರು ಹಿಡಿದಿದ್ದಾರೆ ಅನ್ನೋದು ಈ ಜಿಲ್ಲೆಯ ಜನ ವಿಚಾರ ಮಾಡ್ತಾ ಇದ್ದಾರೆ. ರಾಜಕಾರಣ ಏನೇ ಇರಲಿ, ವಿಚಾರಗಳ ಭೇದಾಭಿಪ್ರಾಯಗಳು ಇರಬಹುದು ಸಹಜವಾಗಿ. ಸೈದ್ಧಾಂತಿಕವಾದ ಹಿನ್ನೆಲೆಗಳಲ್ಲಿ ಎಲ್ಲಾ ವಿಚಾರಗಳಿಗೆ ಒಮ್ಮತವಿರಲ್ಲ, ಸಹಮತವಿರಲ್ಲ. ಆದ್ರೆ ಅದನ್ನ ವಿಚಾರಗಳ ನೆಲೆಯಲ್ಲೇ ನೋಡಬೇಕೆ ಹೊರತಾಗಿ ವ್ಯಕ್ತಿಗತವಾಗಿ ಈ ರೀತಿ ಒಂದು ಪ್ರತಿಷ್ಠಿತ ಕುಟುಂಬಕ್ಕೆ ಅವಹೇಳನ ಮಾಡ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ, ಮನೆ ಪೊಲೀಸ್ ಆಯುಕ್ತರು ಮೌನವಾಗಿದ್ದಿರಲ್ಲ. ನಿಮ್ಮ ಮೌನದ ಹಿಂದೆ ಏನು ಕಾರಣ ಇರಬಹುದು ಅನ್ನೋಂಥದ್ದು ಇಡೀ ಕನ್ನಡ ವೀರಶೈವ ಲಿಂಗಾಯತ ಸಮಾಜ ಪ್ರಶ್ನೆ ಮಾಡ್ತಾ ಇದೆ, ತನ್ನೊಳು ತಾನು ವಿಚಾರ ಮಾಡ್ತಾ ಇದೆ. ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಎಲ್ಲ ಘಟಕದ ಪದಾಧಿಕಾರಿಗಳು ಸೇರಿಕೊಂಡು ಮನೆ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಪ್ರಕರಣ ದಾಖಲಿಸಬೇಕು ಮತ್ತು ಯಾರ್ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮನ ಬಂದಂತೆ ಬಳಸೋ ಇಚ್ಛೆ ಏನು ಆ ಸಂವಿಧಾನಿಕ ಮತ್ತು ಅಪಶಬ್ದಗಳ ಮಾತಾಡಿದ್ರೆ ಅವ್ರನ್ನ ಹುಡುಕಿ ನೀವು ಪ್ರಕರಣ ದಾಖಲಿಸಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರ ಎಲ್ಲರ ಪರವಾಗಿದೆ ಅನ್ನೋ ಭಾವನೆ ಬರಬೇಕು. ಒಂದು ವರ್ಗದ ಪರವಾಗಿದೆ, ಒಂದು ಕೋವಿಡ್ ಪರವಾಗಿದೆ, ಒಂದು ಪರವಾಗಿದೆ ಅಂತ ಭಾವನೆ ಬರಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ಈ ಪ್ರಕರಣ ಅತ್ಯಂತ ಗಂಭೀರವಾಗಿರುವಂತದ್ದು. ಯಾಕಂದ್ರೆ ದತ್ತಾತ್ರೇಯ ಪಾಟೀಲ್ ಪ್ರಾಣ ಬೆದರಿಕೆ ಹಾಕ್ತಾರೆ, ನೋಡ್ಕೋತೀವಿ ಅಂತಾರೆ, ಒಂದು ಕೈ ನೋಡ್ತೀವಿ ಅಂತಾರೆ. ಇದೆಲ್ಲ ಯಾವ ಭಾಷೆ ಬಳಸ್ತಾ ಇದ್ದಾರೆ, ಯಾವ ಸಂಸ್ಕೃತಿ ಇದು? ಏನು ಸಂವಿಧಾನಕ್ಕಿಂತ ಯಾರು ದೊಡ್ಡವರ? ಈ ನೆಲದ ಕಾನೂನಿಗಿಂತ ಯಾರು ದೊಡ್ಡವರ? ಇದು ಅತ್ಯಂತ ಗಂಭೀರವಾದಂಥದ್ದು ಮತ್ತು ಸೂಕ್ಷ್ಮವಾದಂತಹ ವಿಚಾರ. ಶರಣರ ನೆಲ, ಸೋಫಿ ಸಂತರ ನೆಲ, ಶಾಂತಿಯ ಬೀಡು, ನೆಲೆಬೀಡಾಗಬೇಕು. ಈ ನಾಡಿನಿಂದ ಹೊಸ ಸಂದೇಶ ಇಡೀ ವಿಶ್ವಕ್ಕೆ, ಪ್ರಪಂಚಕ್ಕೆ ಬಸವಾದಿ ಶರಣರು ಸೇರಿದಂತೆ ಎಲ್ಲರೂ ಸಾರಿದ್ದಾರೆ. ಹಾಗಂತ ಏನು ಮನಸ್ಸು ಬಂದಾಗ ಮಾಡ್ತೀವಿ, ವೀರಶೈವ ಲಿಂಗಾಯತ ಧರ್ಮವನ್ನು ಗುರಿಯಾಗಿಸಿಕೊಂಡು ಟೀಕೆ ಮಾಡ್ತೀವಿ ಅಂದ್ರೆ ನಾವು ಸುಮ್ಮನೆ ಕೂರಲ್ಲ. ನಾವು ಈ ನೆಲದ ಕಾನೂನಂತೆ ಹೋರಾಟ ಮಾಡ್ತೇವೆ. ನಮ್ಮ ಬೈಕ್ ರ್ಯಾಲಿ ಮಾಡಕ್ ಬರ್ತದೆ, ನಮ್ಮಲ್ಲೂ ಬೈಕ್ ಒಳದ, ನಮ್ಮಲ್ಲಿ ಯುವಕರದ, ನಮ್ಮಲ್ಲಿ ಸ್ಪೀಡ್ ಅದ. ಕಾನೂನು ಕೈಗೆ ಎತ್ತಿಕೊಳ್ಳೋದಿಲ್ಲ. ಈ ನೆಲದ ಕಾನೂನನ್ನು ಗೌರವಿಸಿ ಮನ್ನಿಸಿ ನಾವು ಅದನ್ನು ಮಾಡ್ತೇವೆ ಅಂತ ಸಂದರ್ಭದಲ್ಲಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ,
ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದ SB ಟೆಂಪಲ್ ರಸ್ತೆಯಲ್ಲಿರುವ ಆಕೃತಿ ಶೋರೂಂನಲ್ಲಿ ಗ್ರಾಹಕರಿಗೆ ಉಚಿತವಾಗಿ ಸಸಿ ವಿತರಿಸುವ ಮೂಲಕ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡ ನಿತಿನ್ ವಿ ಗುತ್ತೇದಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶೋರೂಂಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದ ಅವರು ಗ್ರಾಹಕರಿಗೆ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆ ಹಾಗೂ ಮರಗಳ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ಬಳಿಕ ಆಕೃತಿ ಶೋರೂಂ ವತಿಯಿಂದ ನಿತಿನ್ ವಿ ಗುತ್ತೇದಾರ್, ಅರಣ್ಯ ಇಲಾಖೆ ಅಧಿಕಾರಿ ಜಗನ್ನಾಥ್ ಕೊರಳ್ಳಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ಖಾಲಿದ್ ಅವರನ್ನು ಸನ್ಮಾನಿಸಿ ಸಸಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ನಿತಿನ್ ವಿ ಗುತ್ತೇದಾರ್ ಅವರು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಸಮತೋಲನ ಕಾಪಾಡಬೇಕೆಂದು ಕರೆ ನೀಡಿದರು. ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ನಮ್ಮ ಅನಿರುದ್ಧ್ ಸರ್ ಅವರು ಹಾಗೂ ಪ್ರಶಾಂತ್ ಸರ್ ಅವರು ವಿಶೇಷವಾಗಿ ಇವತ್ತು ಗ್ರಾಹಕರು ತಾವು ಕೂಡ ನೋಡಿರ್ಬೋದು, ಗ್ರಾಹಕರಿಗೆ ಒಂದು ಪರಿಸರದ ಒಂದು ಎಚ್ಚರಿಕೆ ಮತ್ತು ಒಂದು ಸಸಿ ಕೊಡುವ ಮುಖಾಂತರ ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ಪ್ರಶಾಂತ್ ಅವರು ಮತ್ತು ಅನಿರುದ್ಧ್ ಸರ್ ಅವರು ಮಾಡಿದ್ದಾರೆ. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಸಸಿ ಹಚ್ಚುವ ಮುಖಾಂತರ ತಾವು ಪರಿಸರವನ್ನು ಕಾಪಾಡಬೇಕಂಥೇಳಿ ಈ ಮೂಲಕ ನಾನು ಕೋರುತ್ತೇನೆ. ಅವರು ಏನು ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಒಂದು ಮಳಿಗೆಯಿಂದ ಬರ್ತಕ್ಕಂಥ ಗ್ರಾಹಕರಿಗೆ ಸಸಿಗಳ ವಿತರಣೆ ಮಾಡ್ತಾ ಇದ್ದಾರೆ. ಇದೊಂದು ವಿನೂತನ ಮತ್ತು ಪ್ರತಿಯೊಬ್ಬರು ಏನು ಮಾಡಲೇಬೇಕಾದಂಥ ಕರ್ತವ್ಯ ಅದು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾರೆ. ಇಂದು ಏನು ಭೂಮಿಯ ಮೇಲೆ ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಕಾಡು ನಾಶ ಆಗ್ತಾಯಿದೆ. ಅದಕ್ಕೆ ತಕ್ಕ ಹಾಗೆ ಗಿಡಗಳ ನಡುವುದು, ಕಾಡಿನ ಅಭಿವೃದ್ಧಿ, ಪರಿಸರದ ಅಭಿವೃದ್ಧಿ ಭಾಳ ಕಡಿಮೆ ಆಗ್ತಾಯಿದೆ. ಇದರಿಂದ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಏನಂತಂದರೆ ಪ್ರತಿ ವರ್ಷ ಒಂದು ವರ್ಷ ಮಳೆ ಜಾಸ್ತಿ ಬರುತ್ತೆ, ಒಂದು ವರ್ಷ ಮಳೆ ಪೂರ್ತಿ ಕಡಿಮೆ ಬರುತ್ತೆ, ಒಂದು ವರ್ಷ ಪೂರ್ತಿ ಬರಗಾಲ ಇರುತ್ತೆ, ಗಾಳಿ ಕಲುಷಿತಗೊಂಡಿದೆ, ನೀರು ಕಲುಷಿತಗೊಂಡಿದೆ, ಇನ್ನೂ ಅನೇಕ ಪರಿಸರ ರಿಲೇಟೆಡ್ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಂತಂದರೆ ಪರಿಸರದ ನಾಶ. ಈ ಪರಿಸರ ನಾಶ ಆಗ್ತಾ ಇದೆ, ಪರಿಸರನೂ ಸಹ ಮನುಷ್ಯನಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಈಗ ಲಾಸ್ಟ್ ಟೈಮ್ ಕೊರೋನಾ ಬಂತು, ಹೀಗೆ ಮನುಷ್ಯನಿಗೆ ಗೊತ್ತೇ ಇರಲಾರ್ದಂಥ ರೋಗ ರುಜಿನಗಳು ಮನುಷ್ಯನಿಗೆ ಸವಾಲು ಹೊಡ್ತಾ ಇದೆ. ಆದರೂ ಮನುಷ್ಯ ಇನ್ನೂ ಬುದ್ಧಿ ಕಲಿತಾ ಇಲ್ಲ. ಇದೊಂದು ವಿನೂತನ ಕಾರ್ಯಕ್ರಮ. ಇನ್ನೂ ಹೇಳಬೇಕಾದ್ರೆ ಭಾಳ ಇದೆ ಪರಿಸರ ರಿಲೇಟೆಡ್. ಇರಲಿ, ಒಂದು ಮರ ಒಂದು ಜೀವ ಅಂಥೇಳಿ ನಾವು ಎಲ್ಲರೂ ಒಂದು ಅಂದ್ಕೊಂಡಾಗ ಮಾತ್ರ ಪರಿಸರದ ಅಭಿವೃದ್ಧಿ ಇರುತ್ತೆ. ಆ ಒಂದು ಮನೋಭಾವದಿಂದ ಎಲ್ಲರೂ ಸಸಿಗಳನ್ನು ಬೆಳೆಸೋಣ, ಪರಿಸರವನ್ನು ರಕ್ಷಿಸೋಣ ಅಂತೇಳಿ ಹೇಳುತ್ತಾ ಸರ್ ಅವರು ಈ ಒಂದು ಮಳಿಗೆಗೆ ನನಗೆ ಕರೆದಿದ್ದಕ್ಕಾಗಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಸರ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಅವರ ಒಂದು ಈ ಬಿಸ್ನೆಸ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿ ಅಂತೇಳಿ ಆಶಿಸ್ತೀನಿ. ನಾನು ಒಂದು ಗುಬ್ಬಿ ಸಾಕಿದೆ, ಅದು ಹಾರಿ ಹೋಯಿತು. ನಾನು ಒಂದು ಅಳಿಲು ಸಾಕಿದೆ, ಅದು ಹಾರಿ ಹೋಯಿತು. ನಾನು ಒಂದು ಮರ ನೆಟ್ಟೆ, ಗುಬ್ಬಿ ಅಳಿಲು ಎರಡೂ ವಾಪಸ್ ಬಂದವು. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ. ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಜನರಿಗೆ ತಿಳಿಸುವುದೇ ಈ ದಿನದ ಉದ್ದೇಶವಾಗಿದೆ. ಪರಿಸರವು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಹಾಗಾದರೆ ಪರಿಸರ ಎಂದರೇನು?
ಗಾಳಿ, ನೀರು, ಮಣ್ಣು, ಬೆಳಕು, ಪ್ರಾಣಿಗಳು ಹಾಗೂ ನಮ್ಮ ಸುತ್ತಮುತ್ತಲಿರುವ ಪ್ರಕೃತಿಯೇ ಪರಿಸರ. ಒಂದು ಮರ 100 ಜೀವಿಗಳಿಗೆ ಆಧಾರ ಎಂಬ ಮಾತಿನಂತೆ ಪ್ರತಿಯೊಬ್ಬರು ಕನಿಷ್ಠ ಒಂದು ಮರವನ್ನು ನೆಡಬೇಕು. ಇಂದು ನಾವೆಲ್ಲರೂ ಪರಿಸರವನ್ನು ರಕ್ಷಿಸಿದರೆ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ನೀಡಬಹುದು. ಆದ್ದರಿಂದ ಇಂದು ಪರಿಸರ ಸಂರಕ್ಷಣೆಯ ಪ್ರತಿಜ್ಞೆಯನ್ನು ಮಾಡೋಣ ಮತ್ತು ಹಸಿರು ಭೂಮಿಯನ್ನು ನಿರ್ಮಿಸಲು ಕೈ ಜೋಡಿಸೋಣ. ಇಲ್ಲಿ ನಾನು ಫಸ್ಟ್ ಟೈಮ್ ಆಕೃತಿಯಲ್ಲಿ ಭೇಟಿಯಾಗಿದ್ದು, ವಿಸಿಟ್ ಮಾಡಿದ್ದು. ಇಲ್ಲೆಲ್ಲ ಕಲೆಕ್ಷನ್ ಚೆನ್ನಾಗಿದೆ. ಯೂಶ್ವಲಿ ನನಗೆ ಇಲ್ಲಿ ಗುಲ್ಬರ್ಗದಾಗ ನಾನು ಸೈಜ್ ಸಿಗ್ತಿರ್ಲಿಲ್ಲ, ಬಟ್ ಇಲ್ಲೆಲ್ಲ ಸೈಜು ಇಟ್ಟಿದ್ದಾರೆ, ಚೆನ್ನಾಗಿದ್ದಾವೆ ಎಲ್ಲ. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಖಾಲಿದ್, ಉದ್ಯಮಿ ಸಂತೋಷ್ ಗುತ್ತಿದಾರ್, ಯುನಿಕ್ ಸ್ಟೇಷನರಿ ಮಾಲೀಕ ಬಾಲಕೃಷ್ಣ ಪವಾರ್ ಸೇರಿದಂತೆ ಹಲವು ಗಣ್ಯರು ಅತಿಥಿಗಳಾಗಿ ಭಾಗವಹಿಸಿದ್ದರು. ಆಕೃತಿ ಶೋರೂಂನಲ್ಲಿ ಮಹಿಳೆಯರಿಗೆ ಅಗತ್ಯವಿರುವ ವಿವಿಧ ಮಾದರಿಯ ಕುರ್ತಿಗಳು, ಲೆಗಿನ್ಸ್ ಹಾಗೂ ಇತರೆ ಉಡುಪುಗಳು ಲಭ್ಯವಿದ್ದು ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶೋರೂಂಗೆ ಆಗಮಿಸಿದ ಗ್ರಾಹಕರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರದ ಬಗ್ಗೆ ಕಾಳಜಿ ಮತ್ತು ಜವಾಬ್ದಾರಿಯನ್ನು ಬೆಳೆಸುವ ಕಾರ್ಯ ಕೈಗೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶೋರೂಂ ಸಿಬ್ಬಂದಿ, ಗ್ರಾಹಕರು ಹಾಗೂ ಪರಿಸರ ಪ್ರೇಮಿಗಳು ಭಾಗವಹಿಸಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ ಎಸ್ಪಿಆರ್ ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ ಸಿಬಿಎಸ್ಇ ಪಠ್ಯ ಆಧಾರಿತ ಬೋಧನೆ, ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.